ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್, ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಟ ರಾಮ್ ಚರಣ್ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಆದರೆ ಚಿಂತಾಮಣಿಯ ಮೆಗಾ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಚಿಂತಾಮಣಿಯ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿನ ಆಧಾರ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ರಾಮ್ ಚರಣ್ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವುದಕ್ಕೆ ಸೀಮಿತವಾಗದ ಅಭಿಮಾನಿಗಳು ಶಾಲೆಯ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಲು ಮತ್ತು ತಿಂಡಿ ತಿನಿಸುಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷವೆಂದರೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಮೃತವಲ್ಲಿ ಮೇಡಂ ಅವರನ್ನು ಅಭಿಮಾನಿಗಳು ಶಾಲು ಹೊದಿಸಿ ಹಾರ ಹಾಕಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮೆಗಾ ಸ್ಟಾರ್ ರಾಮ್ ಚರಣ್ ಅವರ ಭಾವಚಿತ್ರವಿರುವ ಸ್ಮರಣಿಕೆಯನ್ನು ನೀಡಿ ಗೌರವ ಸಲ್ಲಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯರು, ಇಂದಿನ ಯುವ ಪೀಳಿಗೆ ಕೇವಲ ಆಡಂಬರಕ್ಕೆ ಮಾರು ಹೋಗದೆ ಇಂತಹ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಸಂತಸ ತಂದಿದೆ ಎಂದು ಭಾವುಕರಾಗಿ ನುಡಿದರು. ಅಭಿಮಾನಿಗಳ ಈ ಕಾರ್ಯಕ್ಕೆ ಶಾಲೆಯ ಸಿಬ್ಬಂದಿ ಹಾಗೂ ನಿವಾಸಿಗಳು ಹರಸಿದರು. ಒಟ್ಟಿನಲ್ಲಿ ಬಣ್ಣದ ಲೋಕದ ನಟನ ಮೇಲಿರುವ ಅಭಿಮಾನವನ್ನು ಸಮಾಜಮುಖಿ ಕೆಲಸದ ಮೂಲಕ ವ್ಯಕ್ತಪಡಿಸಿದ ಚಿಂತಾಮಣಿಯ ಮೆಗಾ ಅಭಿಮಾನಿಗಳ ಕಾರ್ಯ ಎಲ್ಲೆಡೆ ಶ್ಲಾಘನೆಗೆ ಪಾತ್ರವಾಗಿದೆ. ನೆಚ್ಚಿನ ನಟ ರಾಮ್ ಚರಣ್ ಅವರಿಗೆ ನೂರಾರು ಕಾಲ ಸುಖ ಸಂತೋಷದಿಂದ ಇರಲಿ ಎಂದು ಅಭಿಮಾನಿಗಳು ಈ ಮೂಲಕ ಹಾರೈಸಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಅವಕಾಶ ಕೊಟ್ಟಂತಹ ಅಮೃತವಲ್ಲಿ ಮೇಡಮ್ ಅವರಿಗೆ, ನಮ್ಮ ಇಲ್ಲಿ ಸೇರಿರುವ ಎಲ್ಲ ಒಂದು ಮೆಗಾ ಅಭಿಮಾನಿಗಳ ಕಡೆಯಿಂದ ಒಂದು ಚಿರು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಬರೀ ಫ್ಯಾಷನ್ ಕಡೆ ಹೋಗ್ತಿದ್ದಾರೆ, ರೀಲ್ಸ್ ಕಡೆ ಹೋಗಿ ಇವತ್ತು ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. 16 ವರ್ಷ ಕೇಳ್ತಿರೋರಿಗೆ ಸೋಷಿಯಲ್ ಮೀಡಿಯಾ ಬೇಡ ಅಂತ ಬ್ಯಾನ್ ಮಾಡ್ತಾ ಇದ್ದಾರೆ. ಒಳ್ಳೆ ನ್ಯೂಸ್ ಅಲ್ವಾ ಇದು? ಅವ್ರಿಗೆ ಬೇಡ, ಸೋಷಿಯಲ್ ಮೀಡಿಯಾ ಬೇಡ, ರೀಲ್ಸ್ ಹಾಕೊಂಡು ಕೂತಿರ್ತಾರೆ, ಓದೋದೇ ಇಲ್ಲ. ಸೊ ಮೊದಲಿನ ಕಾಲ ಬರಲಿ, ಮೊದಲಿನ ಸಂಸ್ಕೃತಿ ಮತ್ತೆ ಹೇಳಿ ಅದನ್ನು ಮುಂದೆ ತರೋಣ ಎಲ್ಲ ಸೇರಿ ಅಂತ ಹೇಳ್ತಾ, ನಿಮ್ಮ ಅಭಿಮಾನಕ್ಕೆ ನನಗೆ ಮಾತನಾಡಿ ಹೊರಡ್ತಾ ಇಲ್ಲ. ಇಂತಹ ನಮ್ಮ ಶಾಲೆಗೆ ಬಂದು ಮಾಡ್ತಾ ಇದ್ದೀರಲ್ವ, ಅದಕ್ಕೆ ನನಗೆ ತುಂಬ ರೀತಿ ಕಣ್ಣೀರು ಬರ್ತಾ ಇದೆ, ಅಭಿಮಾನದ ಕಣ್ಣೀರು ಬರ್ತಾ ಇದೆ.